ನಾಡಿನ ಸಮಸ್ತ ಸಜ್ಜನರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಶಂಕರ್. ಹಾಯ್, ಹಲೋ, ನಮಸ್ಕಾರ. ಎಲ್ಲಿ ಬಂದಿದ್ದೀವಿ ಅಂತ ಗೆಸ್ ಮಾಡೋಕ್ಕಾಗತ್ತಾ? ದ ಪ್ಲೇಸ್ ಈಸ್ ಹರಿಹರಪುರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಸೊ ಅದೇ ಎಂಟ್ರೆನ್ಸ್ ಆರ್ಚ್ ಏನು ಕಾಣಿಸ್ತಾ ಇದೆ, ಅಲ್ಲಿಂದನೇ ನಾವು ಎಂಟ್ರಿ ತಗೋಬೇಕಾಗತ್ತೆ ದೇವಸ್ಥಾನಕ್ಕೆ. ಎಂಟ್ರಿ ತಗೊಳ್ತಾ ಇದ್ದ ಹಾಗೆ ಎದುರುಗಡೆನೆ ಕಾಣಿಸೋದು ಶ್ರೀ ಆಂಜನೇಯ ಸ್ವಾಮಿ. ತುಂಗಾ ನದಿಯ ತಟದಲ್ಲಿ ಈ ಒಂದು ಪವಿತ್ರ ಧಾರ್ಮಿಕ ಕೇಂದ್ರ ಹರಿಹರಪುರ ನೆಲೆಸಿದ್ದು ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಎಂಬ ಹೆಸರಿನಿಂದ ಜನರಿಂದ ಕರೆಯಲ್ಪಡುತ್ತಿದೆ. ದೇವಸ್ಥಾನದ ದ್ವಾರ ಬಾಗಿಲು ಅಲ್ಲಿ ಕಾಣಿಸ್ತದೆ ಅಲ್ಲ, ಅಲ್ಲಿಂದ ದ್ವಾರ ಬಾಗಿಲು. ಅದಾದಮೇಲೆ ಎಂಟ್ರೆನ್ಸ್ ಅಲ್ಲಿ ಬರ್ತಾ ಇದ್ದಂಗೆ ನಮಗೆ ಸಿಗೋದೆ ಶ್ರೀ ವೀರಾಂಜನೇಯ ಸ್ವಾಮಿಯ ದರ್ಶನ. ಮುಖ್ಯ ದ್ವಾರದಿಂದ ಒಳಗೆ ಬರ್ತಾ ಇದ್ದ ಹಾಗೆ ನಮ್ಮ ನೇತ್ರಗಳಿಗೆ 27 ಅಡಿ ಎತ್ತರದ ಬೃಹತ್ ಇಷ್ಟಸಿದ್ಧಿ ಭಕ್ತಾಂಜನೇಯನ ಸುಂದರ ವಿಗ್ರಹ ಕಾಣಿಸ್ತದೆ. ಈ ಭವ್ಯವಾದ ಹನುಮಂತನ ವಿಗ್ರಹವು ನರಸಿಂಹನ ಮಂತ್ರಗಳನ್ನು ಒಳಗೊಂಡಿರೋ 5 ಲಕ್ಷ ಪುಸ್ತಕಗಳ ತಳಹದಿಯ ಮೇಲೆ ಸ್ಥಾಪಿತವಾಗಿರೋದು ಅಚ್ಚರಿಯನ್ನು ಉಂಟು ಮಾಡುತ್ತದೆ. ವಿಶಿಷ್ಟ ರೀತಿಯಲ್ಲಿ ಕೆತ್ತಲ್ಪಟ್ಟಿರುವ ಮಾರುತಿ ವಿಗ್ರಹ ಮತ್ತು ನಿಜಪಾದ ಈ ನೆಲದ ರಕ್ಷಕನಷ್ಟೇ ಅಲ್ಲದೆ ಇಲ್ಲಿಗೆ ಬರುವ ಭಕ್ತಾದಿಗಳಲ್ಲಿ ಅಂಜನಿ ಪುತ್ರನ ಜೀವನ ಶೈಲಿಯನ್ನು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಹಾಗೆ ಅನಿಸುವುದಂತೂ ಖಂಡಿತ. ಸ್ವಾಮಿ ಶ್ರೀರಾಮ ಭಕ್ತ ಹನುಮನ ನಿಜ ಪಾದದ ದರ್ಶನ ಆಯಿತು. ಈಗ ನಾನು ನಮ್ಮ ಸಾಹೇಬರು ಮುಂದೆ ದೇವಸ್ಥಾನದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹರಿಹರಪುರ ಎಂಬ ಹೆಸರು ಈ ದಿವ್ಯ ಭೂಮಿಗೆ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ರಾಜ ಹರಿಹರ ರಾಯನಿಂದ ಬಂತು ಎಂದರು. ಅದೇ ರೀತಿ ವಿಷ್ಣು ಅಂದರೆ ಹರಿ ಮತ್ತು ದಕ್ಷ ಹರ, ಸೋಮೇಶ್ವರ ಅಂದರೆ ಹರ ಎರಡೂ ದೇವರುಗಳನ್ನು ಈ ಸಿದ್ಧ ಭೂಮಿಯಲ್ಲಿ ಪೂಜಿಸಲ್ಪಡುವುದರಿಂದ ಹರಿಹರಪುರ ಎಂಬ ಹೆಸರು ಬಂತು ಅಂತಲೂ ಹೇಳುತ್ತಾರೆ. ಮೌನವು ಮಾತನ್ನು ಶುದ್ಧಗೊಳಿಸುತ್ತದೆ, ಧ್ಯಾನವು ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಅದೇ ರೀತಿ ಮಾನವೀಯತೆಯು ಜೀವನವನ್ನೇ ಶುದ್ಧಗೊಳಿಸುತ್ತದೆ. ದೇವಸ್ಥಾನದ ಒಳಾಂಗಣ ಪ್ರಾಂಗಣ ಹೇಗಿದೆ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕೂಲಾಗಿದೆ. ಮತ್ತು ಎಲ್ಲೂ ಒಂದು ರೀತಿಯಲ್ಲಿ ಗೌಜಾಗುವಂಥದ್ದು, ಕಿರಿಕಿರಿವಾಗುವಂಥದ್ದು ಆ ಥರ ಏನೂ ಇಲ್ಲ. ಎಷ್ಟು ಒಂದು ರೀತಿ ಭಕ್ತಿ ಮಾರ್ಗ ಅಂತಾರಲ್ಲ, ಅದು ಮಾತ್ರ ಈ ದೇವಸ್ಥಾನಕ್ಕೆ ಬಂದಾಗ ಖಂಡಿತವಾಗುತ್ತೆ. ಇದು ನೋಡಿ, ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ತೀರ್ಥ ಸ್ನಾನದ ಸ್ಥಳ. ಇದು ಹರಿಹರಪುರದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಪುರಾಣವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪುರಾಣ ಕಥೆ ಕೇಳಿದಾಗ ತುಂಬ ಖುಷಿ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಕೂಡ. ಸ್ಕಂದ ಪುರಾಣದ ಪ್ರಕಾರ ದಕ್ಷ ಪ್ರಜಾಪತಿಯು ಮಹಾಯಜ್ಞವನ್ನು ಮಾಡಿದ ಪರಿಣಾಮವಾಗಿ ಪ್ರಕಾಶಿಸುತ್ತಿರುವ ಯಜ್ಞಕುಂಡದ ಅಗ್ನಿಯಿಂದ ಆ ಶಿವನು ದಕ್ಷಹರ ಸೋಮೇಶ್ವರನ ರೂಪದಲ್ಲಿ ಪ್ರಕಟಗೊಂಡನು ಎಂಬ ಪ್ರತೀತಿ ಇದೆ. ಅಷ್ಟೇ ಅಲ್ಲದೆ ಋಷಿ ಅಗಸ್ತ್ಯ ಮಹಾಮುನಿ ಈ ಪವಿತ್ರ ಭೂಮಿಯಲ್ಲೇ ಕಠೋರವಾದ ತಪಸ್ಸನ್ನು ಮಾಡಿದ್ದಕ್ಕಾಗಿ ಈ ಪುಣ್ಯ ಭೂಮಿಯನ್ನು ತಪೋಭೂಮಿ ಅಂತಲೂ ಕರೆಯುತ್ತಾರೆ. ಮತ್ತೆ ನಿಮಗೆಲ್ಲರಿಗೂ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ವಿಷ್ಣು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ನರಸಿಂಹಾವತಾರ ಎತ್ತಿದ ಕತೆ ಚೆನ್ನಾಗೇ ಗೊತ್ತಿದೆ. ಬಾಲಕನಿಗೆಲ್ಲುಂಟು ನೀಲವರ್ಣ, ಘೋರ ರೂಪವ ಕೊನೆ ಮಾಡಿ ಆ ನಿನ್ನ ದಿವ್ಯ ಮಂಗಳ ರೂಪ ತೋರಿ ಹರಸೆನ್ನ ತಮೋ ನಮೋ ನರಸಿಂಹ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹಿಸ್ಟ್ರಿ ಬಂದ್ಬಿಟ್ಟು
ಸ್ಕಾಂದ ಪುರಾಣದ ಸಹ್ಯಾದ್ರಿ ತುಂಗಭದ್ರಾ ಕಾಂಡದ ಪ್ರಕಾರ ದಕ್ಷ ಬ್ರಹ್ಮನು ಮಹಾಯಾಗ ಮಾಡಿರುವ ಯಾಗಭೂಮಿ. ಭಗವಾನ್ ದಕ್ಷಹರ ಸೋಮೇಶ್ವರನು ನೆಲೆಸಿರುವ ಪುಣ್ಯ ಸ್ಥಳ. ಅಗಸ್ತ್ಯ ಮಹರ್ಷಿಗಳು ಭಗವಂತನಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನವನ್ನು ಪಡೆದ ತಪೋಭೂಮಿ. 2 ಗರ್ಭಗೃಹಗಳಿರುವ ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವನ್ನು ಹೊಂದಿರುವ ದಿವ್ಯ ಕ್ಷೇತ್ರ. ಮತ್ತು ಅದೇ ರೀತಿ ಆದಿಶಂಕರ ಭಗವತ್ಪಾದರು ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶ್ರೀ ಶಾರದಾ ಪರಮೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಈ ಧರ್ಮಪೀಠದ ಮೊದಲ ಪೀಠಾಧಿಪತಿಗಳಾದ ಶ್ರೀ ಕೃಷ್ಣ ಯೋಗೀಂದ್ರರಿಗೆ ಮಂತ್ರ ದೀಕ್ಷೆಯನ್ನು ನೀಡಿ ಗುರು ಪರಂಪರೆಯನ್ನು ಆರಂಭಿಸಿರುವ ಪವಿತ್ರ ಜ್ಞಾನಭೂಮಿ. ಹೀಗೆ ಯಾಗಭೂಮಿ, ತಪೋಭೂಮಿ ಮತ್ತು ಜ್ಞಾನಭೂಮಿಯ ತ್ರಿವೇಣಿ ಸಂಗಮವಾಗಿರುವ ಹರಿಹರಪುರವು ಸಾವಿರಾರು ವರ್ಷಗಳ ಭವ್ಯವಾದ ಇತಿಹಾಸ ಮತ್ತು ಶ್ರೇಷ್ಠವಾದ ಗುರು ಪರಂಪರೆಯನ್ನು ಹೊಂದಿರುವ ರಾಜಮಾನ್ಯವಾದ ದಿವ್ಯ ಕ್ಷೇತ್ರವಾಗಿದೆ. ಈ ದೇವಸ್ಥಾನ ಇರತಕ್ಕಂಥ ಜಾಗ ಎಷ್ಟು ಪ್ರಶಾಂತವಾಗಿದೆ ನೋಡಿ. ಮುಂದೆ ಈಗ ತೋರಿಸ್ತಾ ಇದ್ದೀನಲ್ಲ, ತುಂಗಾ ನದಿ ಹರಿತಾ ಇದೆ. ತುಂಗಾ ನದಿ ಹರಿತರ ತಟದಲ್ಲೇ ಇರೋದು ಅಗಸ್ತ್ಯ ಮಂಟಪ. ಅಗಸ್ತ್ಯ ಮಂಟಪದ ಎದುರುಗಡೆನೆ ಕಾಣಿಸ್ತಾ ಇರೋದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಮಾತ್ರ ಇಷ್ಟು ದೊಡ್ಡ ವಿಶಾಲವಾದ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ. ದೇವ್ರ ದರ್ಶನಕ್ಕೆ ಹೋದಾಗ ಅಲ್ಲಿ ಕ್ಯಾಮ್ರಾ ಅಲೋ ಮಾಡಲ್ಲ. ಈ ಬಾಳೆಹೊನ್ನೂರು ಸೈಡಿಂದ ಭದ್ರಾ ನದಿ ಹರಿತಾಳೆ. ಅದೇ ಥರನೇ ಈ ಕಡೆಯಿಂದ ತುಂಗಾ ಹರ್ಕೊಂಡೋಗಿ ಇಬ್ರು ಒಟ್ಟಿಗೆ ಸೇರಿ ಹರಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಆ ನದಿಯ ಹೆಸರು ತುಂಗಭದ್ರಾ ಆಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಕ್ತ ಪ್ರಹ್ಲಾದನ ಕತೆ ಚೆನ್ನಾಗೇ ಗೊತ್ತಿದೆ. ಭಕ್ತ ಪ್ರಹ್ಲಾದನ ಭಕ್ತಿಗೆ ಮನಸೋತಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹನ ಅವತಾರ ಪಡ್ಕೊಂಡು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಮರ್ದನ ಮಾಡ್ತಾನೆ. ಶೃಂಗೇರಿಯಿಂದ ಹರಿಹರಪುರ ಬಂದ್ಬಿಟ್ಟು 18 ಕಿಲೋಮೀಟರ್ನೂ ಆಗುತ್ತೆ. ರೋಡ್ ತುಂಬಾ ಚೆನ್ನಾಗಿದೆ, ಆರಾಮ್ಸೆ ಬರ್ಬೋದು. ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಆ್ಯಂಬಿಯನ್ಸ್ ನೋಡಿ, ದೇವಸ್ಥಾನದ ಅಟ್ಮಾಸ್ಫಿಯರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಪ್ಲೇಸಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಆಂಜನೇಯ ನೋಡಿ ಅಲ್ಲಿ ಎಷ್ಟು ದೂರದಲ್ಲಿ ಆಂಜನೇಯನ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹರಿಹರಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಖ್ಯ ವಿಶೇಷತೆ ಏನಂತ ಹೇಳಿದ್ರೆ, ನಿತ್ಯ ಪ್ರಸಾದ ಅಂತೇಳ್ಬಿಟ್ಟು ದಿನ ಸಂಜೆ 7:15 ಅನ್ನಪ್ರಸಾದ ಇರುತ್ತೆ. ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಅನ್ನಪ್ರಸಾದ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಊಟ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರಸಾದ, ಊಟ ಅಲ್ಲ ಪ್ರಸಾದ. ದೇವಸ್ಥಾನದ ಒಳಭಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫ್ರೂಟ್ಸಿನ ಗಿಡಗಳೆಲ್ಲ ಇದ್ದಾವೆ. ಪ್ರಪಂಚದಲ್ಲಿ ವಿಷಯಗಳು ಕೆಟ್ಟದಾಗಿ ನಡೆಯುತ್ತಿರುವಾಗ ಜಗತ್ತನ್ನು ವಿಕಾಸದ ಸರಿಯಾದ ಹಾದಿಯಲ್ಲಿ ಇರಿಸಲು ವಿಶೇಷವಾದ ಯೋಗ್ಯ ಅವತಾರಗಳಲ್ಲಿ ಮಹಾವಿಷ್ಣು ಜನ್ಮವೆತ್ತಿದ್ದು, ಆ ದಶಾವತಾರಗಳಲ್ಲಿ ಮೊದಲನೆಯ 3 ಅವತಾರಗಳು ಪ್ರಾಣಿಗಳ ರೂಪದಲ್ಲಿ ಇದ್ದು, ಮೊದಲಿಗೆ ಮತ್ಸ್ಯಾವತಾರ, ನಂತರ ಕೂರ್ಮಾವತಾರ, ತದನಂತರ ವರಾಹ ಅವತಾರದಲ್ಲಿ ಪ್ರಕಟಗೊಂಡ ವಿಷ್ಣು ಮನುಷ್ಯ ಮತ್ತು ಸಿಂಹದ ಸಂಯೋಗದಲ್ಲಿ ಹುಟ್ಟಿದ 4ನೆಯ ಅವತಾರವೇ ನರಸಿಂಹ ಅವತಾರ. ತದನಂತರ ಪ್ರಕಟಗೊಂಡ ಎಲ್ಲ ಅವತಾರಗಳು ಮಾನವ ಅವತಾರಗಳಾಗಿದ್ದು, ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ಬುದ್ಧನ ಅವತಾರ ಮತ್ತು ಕೊನೆಯದಾಗಿ ಭವಿಷ್ಯದ ಅವತಾರ ಎಂದು ಕರೆಯಲ್ಪಡುವ ಕಲ್ಕಿ ಅವತಾರ ನಾರಾಯಣನ ದಶಾವತಾರಗಳಾಗಿವೆ. ಸಜ್ಜನರೇ, ಸ್ನೇಹಿತರೆ, ನನ್ನ ವಿಡಿಯೋಗಳು ನಾನು ಮಾಡ್ತಾ ಇರ್ತಕ್ಕಂಥ ವ್ಲಾಗಿಂಗ್ ಇರ್ಬೋದು, ಡಾಕ್ಯುಮೆಂಟ್ರಿ ಟೈಪ್ ಆಫ್ ವಿಡಿಯೋಸ್ ಇರ್ಬೋದು, ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಮತ್ತು ಶೇರ್ ಮಾಡಿ ಸಾಧ್ಯ ಆದಷ್ಟು ನಿಮ್ಮ ಡಿಯರ್ ಒನ್ಸ್ ಅವರಿಗೆಲ್ಲರಿಗೂ. ಯಾಕೆ ಅಂತ ಹೇಳಿದ್ರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನನ್ನ ಕಂಟೆಂಟ್ನ ಯೂಟ್ಯೂಬ್ ಚಾನಲ್ನವರೇ ಪ್ರಮೋಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.
ಹರಿ ಹರಿ ಎಂದರೆ ವೈಕುಂಠ ಕೊನೆಗೆ